ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜ್ಯೋತಾವಾರ್. ಮನೆರೇಗಾ ಹೇಳಿ ಸಾಕು ನಿಮ್ಗೆ ಗೊತ್ತಾಗೋದು. ನರೇಗಾ ಅಂತೆಲ್ಲ ವಿಶೇಷವಾಗಿ ಗಾಂಧೀಜಿ ಅವರ ಹೆಸರಿಟ್ಟುಕೊಂಡು ಮಾಡಿದಂಥ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನು ನರೇಗಾ, ಕೆಲವೊಮ್ಮೆ ಮನೆರೇಗಾ ಅಂತೂ ಕರಿತಾ ಇದ್ದಾರೆ. ಇದರ ರೂಪವನ್ನು ಬದಲಾವಣೆ ಮಾಡೋದು, ಹೆಸರು ಬದಲಾವಣೆ ಮಾಡೋದು, ಇದರಲ್ಲೇ ವಿಷಯವನ್ನು ಬದಲಾವಣೆ ಮಾಡೋದು ಕೆಲಸಕ್ಕೆ ಇವತ್ತು ಭಾಜಪ ಸರ್ಕಾರ ಅಂದರೆ ಮೋದಿ ಸರ್ಕಾರ ಕೈ ಹಾಕ್ಯದ. ಕೇಂದ್ರದಲ್ಲಿ ಹಾಕಿದ್ರೆ ಹೆಚ್ಚು ಮಾಡ್ಯದ, 125 ದಿವಸ ಮಾಡ್ಯದ ಒಳ್ಳೆಯದು. ದಿನಕ್ಕೆ 240 ರೂಪಾಯಿ ಮಿನಿಮಮ್ ವೇಜಸ್ ಮಾಡ್ಲಿಕ್ಕಂತಂದ್ರೆ ಅದು ಒಪ್ಪುವಂಥ ಮಾತು. ಅನೇಕ ಬದಲಾವಣೆಗಳು ಮಾಡ್ತಾಯಿದ್ದ. ಹೆಸರು ಬದಲಾಯಿಸ್ತದೆ. ಏನಪ್ಪ ಹೆಸರು ಅದರದ್ದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹೊಸ ಹೆಸರು ಕೊಡ್ತಾ ಇದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ VBG ರಾಮ್ಜಿ ಮಸೂದೆ 25 ನೋಡಿರಿ. ಏಕ್ದಮ್ ಗಾಂಧಿ ಹೆಸರು ಎಲ್ಲೂ ಕಾಣೋದು ಇಲ್ಲ. ಅದರ ಅವಶ್ಯಕತೆ ಇಲ್ಲಿ ಕಾಣ್ತದೆ. ಎಲ್ಲ ನಾವು ಸಹ ಅನ್ಬೋದು ಗಾಂಧಿ ವಿರೋಧತ್ವ ಇರ್ಬೋದೇನೋ ಅಂತೇಳಿ. ಇಲ್ಲ, ವಿಕಸಿತ ಮಾಡಾಚಾರ ಮಾಡಲಿ. ಆದರೆ ವಿಕಸಿತ ಭಾರತದಲ್ಲಿ ಗಾಂಧೀಜಿಯವರಿಗೆ ಅವಕಾಶ ಇಲ್ಲೇನು ಅನ್ನೋಂಥ ಮಾತು ಸಹ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಮತ್ತು ಇದೊಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗಿತ್ತು. ನಮ್ಮ UPA ಸರ್ಕಾರ, ಸೋನಿಯಾ ಗಾಂಧಿಯವ್ರ ಸರ್ಕಾರ ಮಾಡಿತ್ತದನ್ನು ಅದಕ್ಕೆ ಹೊಸ ರೂಪ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. 125 ದಿವಸ ಕೆಲಸ ಕೊಡುವಂಥದ್ದು. ಆದರೆ ಒಂದು ದೊಡ್ಡ ಪರಿವರ್ತನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇದನ್ನು ಜವಾಬ್ದಾರಿ ಪೂರ್ತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್, ಅದು ಕೇಂದ್ರ ಸರ್ಕಾರ ತೊಗೊಂಡಿತ್ತು. ಈ ಸಲ ಬರೀ 60% ಅಷ್ಟು ತೊಗೊಂಡದ. ಇನ್ನು 40% ರಾಜ್ಯಗಳಿಗೆ ಹಾಕಿಬಿಟ್ಟದ. ನೀವು ಕೊಡಲಪ್ಪ ಇದ್ದಲ್ಲದಂತೆ. ಯಾಕೆ ಹಿಂಗಾಯಿತು? ಹಿಂದಿನ UPA ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಿತ್ತು, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇತ್ತು. ಆ ಮಾತು ಬೇರೆ. ಇವತ್ತು ಈ ರೀತಿ ಚೇಂಜ್ ಆಗಿದೆ. ಏನಿದೆ ಅರ್ಥ ಅಂತ ಅಂದ್ರೆ 40% ರಾಜ್ಯ ಕೊಡಲಿ, 60% ದೇಶ ಕೊಡಲಿ, ಕೇಂದ್ರ ಕೊಡಲಿ ಅನ್ನುವಂಥದ್ದು ಈ ಬೇಡಿಕೆ ಅಥವಾ ಅದರೊಳಗೆ ಸೇರಿಸ್ತಾ ಇದ್ದಾರೆ. ಮುಂದೆ ದಿನಗೂಲಿ 240 ರೂಪಾಯಿ ದಿನಗೂಲಿ ಫಿಕ್ಸ್ ಮಾಡಿದ್ದಾರೆ, ಕೊಡಬೇಕಂತೇಳಿ. ರಾಜ್ಯದ ನೆಲಗಟ್ಟನೆ ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಆದರೆ ಅನುದಾನ ಕೊಡೋದು ಏನಿಲ್ಲ, 60% ಅದು 40 ರಾಜ್ಯಗಳು ಕೊಡಬೇಕು ಅನ್ನೋದು ಇದು ಹೊಸ ಬದಲಾವಣೆಗೆ ಹೊಸದು. ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೊತ್ತಿದ್ರಿಂದಾಗಿ ರಾಜ್ಯಗಳಿಗೆ ಇದ್ರ ಬಿಸಿ ತಿಟ್ಟಿರಲಿಲ್ಲ. ಇನ್ಮೇಲೆ ಒಂದು ಹಾಯ್ದೆ ಆಯಿತು ಕೇಂದ್ರಕ್ಕೆ. 40% ಕೊಡಿ, ನಮ್ಮ 60% ಕಳಿಸ್ತೀವಿ ಅನ್ನೋದು ಹೇಳೋದಕ್ಕೆ ಇದು ಒಂದು ಹಾಯ್ದೆ ಮಾಡಿಕೊಂಡ್ರು ಅವರು ಬುದ್ಧಿವಂತರು. ಜೊತೆಗೇನಪ್ಪ ಅಂತಂದ್ರೆ ರೈತನ ಮಕ್ಕಳಿಗೆ, ಖಾಲಿದ್ದ ಮಕ್ಕಳಿಗೆ ಇನ್ನು ಉದ್ಯೋಗ ಕೊಡುವಂಥದ್ದು ಏನಿತ್ತು ಮನೆರೇಗಾ ಇದೆಯಲ್ಲ, ಮನೆರೇಗಕ್ಕೆ ಹೊಸ ಹೆಸರು ಕೊಟ್ಕೊಂಡು ಅದಕ್ಕೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ VBG ಮಸೂದೆ 2025 ಕೇಂದ್ರ ಸರ್ಕಾರ ಇದು ಮಂಡನೆ ಮಾಡಿತ್ತು. ಆದರೆ ಇದೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಂಗೆ ಬೈದಾಗಾದ್ರೆ ಹಿಂಗೆ ಹೋದರೆ ಹೆಂಗಾದ್ರೆ ಎದುರಿಸ್ಬೇಕಷ್ಟ. ಇಲ್ಲಿ ಮೊದಲೇ ಸಮಸ್ಯೆ ಬರೋದು 60% ಕೊಡೋದು. ಮೊದಲು 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರೆ ಈಗೇನಾಗಿದೆಪ್ಪ ಅಂದ್ರೆ 60,000 ಅಷ್ಟೇ ಕೇಂದ್ರ ಕೊಡೋದು, 60,000 ಕೋಟಿ, 40,000 ಕೋಟಿ ರಾಜ್ಯ ಕೊಡೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಒಮ್ಮೆಗೆ ತಮಗೆ ಕೊಡೋ ಶೇರ್ ಕಡಿಮೆ ಮಾಡ್ಕೊಂಡ್ಬಿಡ್ತು. ಇಲ್ಲಿವರೆಗೆ ಏನಿತ್ತಪ್ಪ ಅಂದ್ರೆ 1-1.5 ಲಕ್ಷ ಕೋಟಿ ತನಕ ಕೊಡ್ತಾ ಇತ್ತು 100 ದಿನದ ಕೆಲಸಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ 100 ದಿವಸ ಕೆಲಸಕ್ಕೆ ಫಿಕ್ಸ್ ಮಾಡಿ ಜೊತೆಗೆ ಏನಪ್ಪ ಅಂತಂದ್ರೆ 1 ಲಕ್ಷ ಕೋಟಿ ಮೇಲ್ಪಟ್ಟು ದುಡ್ಡು ಕೊಡ್ತಾಯಿದ್ರು. ಆದರೆ ಇವತ್ತು ಕಡಿಮೆ ಆಗಿಬಿಡ್ತದೆ. ಇವತ್ತು 1 ಕೋಟಿ ಬಿಡ್ತು, 1.5 ಕೋಟಿ ಕೊಟ್ಟರು ಸಿದ್ಧ ಎಷ್ಟು ಆಯ್ತಪ್ಪ? 60% ಆದರೆ 1 ಕೋಟಿ 60. ಮುಂದೆ ಮ್ಯಾಲಿಂದ ಒಂದು 50 ಕೋಟಿಗೆ ಎಷ್ಟಾಯ್ತಪ್ಪ? 1,50,000 ಕೋಟಿ ರೂಪಾಯಿ ಕೊಡ್ತಾನೆ ಅಂತಂದ್ರೆ ಮುಂದಿನ 50,000 ಕೋಟಿ ರೂಪಾಯಿ ಎಷ್ಟಾಗ್ತದಪ್ಪ? ಲೆಕ್ಕ ಹಾಕ್ಕೊಂಡು ನೋಡಿದಾಗ ಹಿಂದಿನ ಇದು ಕಡಿಮೆ ಆಯಿತು, ರಾಜ್ಯಗಳ ಮೇಲೆ ಭಾರ ಹಾಕಿದಂಗೆ ಆಯಿತು ಅಂತ. ಇದಕ್ಕೆ ನಾವೇನಿರ್ತೀವಿ ಅಂದ್ರೆ ಪಲಾಯನವಾದ ಅಂತ ಕರಿತೀವಿ. ಕಾಲಕ್ಕೆ 2 ಕೆಲಸ ಮಾಡಿಬಿಡ್ತೇವೆ ನಾವು. ಪ್ರಧಾನಿ ಅವರ ಈ ಒಂದು ಏನಪ್ಪ ಅಂತಂದ್ರೆ ಕಾನೂನು ಕಾಲಕ್ಕೆ ಏನಪ್ಪ, ಒಂದು ಕಡೆ ಗಾಂಧೀಜಿಯವ್ರ ಹೆಸರನ್ನ ತೆಗಿಸಿ ಹಾಕಿದಂಗೆ ಆಯಿತು. ಅವ್ರು ಸೈದ್ಧಾಂತಿಕವಾಗಿ ಗೋಡ್ಸೆ ಪರವಾಗಿ ವಾದ ಮಾಡುವಂಥ ಜನ ಆಗಿದ್ದರು. ಗಾಂಧಿನ ಪ್ರೀತಿ ಮಾಡಿದ್ರೆ ಅಷ್ಟೇ ಲೋಕ ಕಾರಣ ಅಂತೇಳಿ
ಅದು ಇಲ್ಲ ತೋರಿಸ್ಕೊಟ್ಟಿದ್ದಾರೆ ಅವರು ಪೂರ್ಣ ಮಾಡಿದ್ರೆ ಗಾಂಧೀಜಿಯವ್ರ ಹೆಸರು ತೆಗೆದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ. ಅದಕ್ಕೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ. ಮತ್ತೊಂದು ತಿಳ್ಕೊಬೇಕಾಗಿದೆ, ಇಲ್ಲ ವಿಕಸಿತ ಭಾರತ ಆಗಬೇಕಾದ್ರೆ ಗಾಂಧಿನ ಬಿಟ್ಟು ಕೆಲಸ ಆಗೋದಿಲ್ಲ ಅನ್ನೋದು ಇವರೆಲ್ಲರೂ ತಿಳ್ಕೊಬೇಕಾಗಿದೆ. ನಾವೆಲ್ಲರೂ ಗಾಂಧೀಜಿಯವ್ರ ಹೆಸರು ತೆಗೆದು ಹಾಕಿದ್ರೆ, ಕಿತ್ತು ಹಾಕಿದ್ರೆ ಆ ವಿಚಾರಧಾರೆ ಸಿದ್ಧಾಂತ ಸಾಯ್ತದಂತಲ್ಲ, ಅದು ನಿರಂತರ ಇದ್ದೇ ಇರ್ತದೆ. ಯಾವುದನ್ನು ನೀವು ಹೆಚ್ಚು ಬಚ್ಚಾಡಕ್ಕೆ ಹೋಗ್ತೀರಿ ಅಷ್ಟು ವಿಕಸಿತ ಆಗ್ತಾ ಇರ್ತದೆ. ಇರಲಿ ಅದೇನೂ ಇರಲಿ, ಇಲ್ಲಿ ಮಾತ್ರ ಈ ಒಂದು ವಿಷಯದಲ್ಲಿ ಹೇಳೋದಪ್ಪ ಅಂದ್ರೆ ಅದ್ರ ಸ್ವರೂಪ ಬದಲು ಮಾಡೋ ವಿಷಯದ ಮುಂದೆ ಹೊರಟಿದ್ದು ಮೆಚ್ಚುವಂಥ ವಿಷಯ. ಆದರೂ ಸಹಿತ ಮೂಲ ಏನಿತ್ತಲ್ಲ ಅದು ಇಟ್ಕೊಂಡು ಚೆನ್ನಾಗಿತ್ತು. ಮತ್ತು ಆ ಮೂಲದ ನೋಡಿದ್ರಪ್ಪ ಅಂತಂದ್ರೆ 1 ಲಕ್ಷ ಏನಪ್ಪ ಅಂತಂದ್ರೆ 100 ದಿನದಲ್ಲಿ ಕೊಡ್ತಿದ್ರು, 125 ದಿನ ಕೊಡತ್ತಾರ. ಅದ್ರಾಗ 1 ಲಕ್ಷ ಸ್ಯಾಂಕ್ಷನ್ ಬಿಟ್ಟರೆ 60,000 ಅಷ್ಟೇ ಕೊಡೋದು. ಈಗಾಗಲೇ 60,000 ಬಂದು ಹೆಚ್ಚಿದ್ರು ಅವರು 30 ದಿವಸ 37 ದಿವಸ ಹೆಂಗೆ ಕೊಡೋಕೆ ಶುರು ಮಾಡಿದರು. ಈಗ ಅದನ್ನು ಮತ್ತು ಕಟ್ ಮಾಡಿ ಓಪನ್ ಆಗಿನ ನೀವು ಕೊಡ್ರಿ ಇಷ್ಟೆಲ್ಲ ಮಾತಾಡೋರು ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನು ಈ ಥರದ ಗರಿಷ್ಠ ವಯೋಮಿತಿ ಯಾವುದು ಲಿಮಿಟೇಷನ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದೇ ಕಾಲ ಬಯೋಮೆಟ್ರಿಕ್ ಕಟ್ಟಾಗಿ ಮಾಡಿದ್ದಾರೆ. ಎಲ್ಲಿ ದುಡಿಯುವಂಥ ಕೆಲಸ ಮಾಡುವಂಥವ್ರು ಏನದಪ್ಪ ಬಯೋಮೆಟ್ರಿಕ್ಕಾಗಿ ಸೈನ್ ಮಾಡುವಂಥದ್ದು, ದಾಖಲೆ ಮಾಡುವಂಥದ್ದು, ಕೆಲಸಕ್ಕೆ ಹಾರೋದ್ರಿಗೆ ಪೂರ್ವದಲ್ಲಿ ಬಂದ ಭೇಟಿ ಆಗುವಂಥದ್ದು, ಇನ್ನೂ ಅನೇಕ ಇಂಥದ್ದು ಕೆಲಸಗಳು, ಎಲ್ಲ ರೀತಿಯ ತಪಾಸಣೆಗಳು ಕೈಗೊಳ್ಳುವಂಥದ್ದು ಎಲ್ಲನೂ ಎದುರಿಸಿ ನಿಂತು ಕೆಲಸ ಮಾಡುವಂಥದ್ದು. ಕೊನೆಗೆ ಈ ದಿಶೆಯಲ್ಲೇ ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿ ಹೋಗೋದು ಬರೋದು ಗುರುತು ಮಾಡುವಂಥದ್ದು ಮಾಡಿದ್ದಾರೆ. ಒಂದು ಸ್ವಲ್ಪ ಅಲ್ಲಿ ಒಳಗಾಗುವ ಅನ್ಯಾಯಗಳನ್ನು ತಡೆಯುವಂಥ ದಿಶೆಯಲ್ಲೇ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಬರುವಂಥದ್ದು ಏನಪ್ಪ ಅಂತಂದ್ರೆ ಈ 175 ದಿನದೊಳಗೆ ಈಗೇನು 1.5 ಲಕ್ಷ ಕೋಟಿ ರೂಪಾಯಿ ಹಾಕ್ತಿದ್ರು. ಅದರಲ್ಲಿ ಹಾಕೋದಾದ್ರೆ 60% ಅಂದರೆ ಅದು 60, ಇದೊಂದು 50,000 30, 90,000 ಕೋಟಿ ರೂಪಾಯಿ ಸೆಂಟ್ರಲ್ ಹಾಕ್ತದೆ. ಉಳಿದಿದ್ದು ಹಾಕಬೇಕು ಅನ್ನುವಂಥದ್ದು ಸಿಂಪಲ್ ಪಾಲಿಸಿ. ಅಂದ್ರೆ ಇಲ್ಲಿ ಏನು ಮಾಡ್ಕೊಂಡಿದ್ದಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ತನ್ನ ಜೊತೆಗೆ ರಾಜ್ಯ ಸರ್ಕಾರಗಳ ಜೊತೆಗೆ ವಿಕಸಿತಕ್ಕೆ ತೊಗೊಂಡು ತನ್ನ ಮೇಲೆ ಆಗೋ ಭಾರಗಳನ್ನು ಇಳಿಸ್ಕೊಂಡದ ಅನ್ನೋದು ಚರ್ಚೆಗಳು ನಡೀತಾ ಇದ್ದಾವೆ. ನಡೀಲಿ. ಆದರೆ ಇಲ್ಲಿಂದ ಕೆಲವೊಂದು ಹಿರಿಯರು ಮಾತಾಡಿದ್ದು ನಾವು ನೋಡ್ಕೋಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ MABB ಅಂತೇಳಿ CPM ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾರೆ, ಈ ಯೋಜನೆಯಲ್ಲಿ ಕೇಂದ್ರದ ಪಾಲನ್ನು ಗಣನೀಯ ಪ್ರಮಾಣದಲ್ಲಿ ಕಡಿತ ಮಾಡಲಾಗಿದೆ. ಈಗ ಹೇಳಿದ್ನಲ್ರಿ, ಗಣನೀಯ ಪ್ರಮಾಣದಲ್ಲಿ ಅದು ಕಡಿತ ಮಾಡಿದ ಜೊತೆಗೆ ವಿರೋಧ ಪಕ್ಷಗಳ ಆಡಳಿತ ರಾಜ್ಯಗಳಿಗೆ ಅನುದಾನ ಕಡಿಮೆ ಮಾಡಲು ಇದರಲ್ಲಿ ಅವಕಾಶವಿದೆ. ಅದ್ರ ಜೊತೆಗೆ ಇರೋದೇನಪ್ಪ ಅಂತಂದ್ರೆ 150 100 ಜನ ಕೊಡಬೇಕು, 100 150 20 ಜನ ನೀವು ಹೇಳ್ಬೋದು. ಅದರ ಕಟ್ ಮಾಡುವಂಥದ್ದು ಕಟ್ ಮಾಡಲಿ, ಉಳಿದವ್ರು ಕೊಡಲಿ ಅನ್ನುವಂಥ ಮಾತು ಇಲ್ಲೇ ಒದಗಿಸ್ಕೊಟ್ಟಂತ ಹೇಳ್ತಾರೆ ಪ್ರಧಾನ ಕಾರ್ಯದರ್ಶಿ. ಇನ್ನು ಅದರ ನಂತರ ನಮ್ಮ ನರೇಗಾ ಹೆಸರು ಬದಲಾವಣೆ ಅಲ್ಲ, ಇದು ಯೋಜನೆಯನ್ನು ಅಂತ್ಯಗೊಳಿಸುವ ಮತ್ತು BJP ಮತ್ತು RSSನ ಹುನ್ನಾರ. ಕೇಂದ್ರವು ಬಡವರ ಹಕ್ಕುಗಳ ಒತ್ತಾಯಪೂರ್ವಕವಾಗಿ ಕಿತ್ತುಕೊಳ್ಳುತ್ತಿದೆ ಮಲ್ಲಿಕಾರ್ಜುನ ಖರ್ಗೆ. ಇದೇ ಸಂದರ್ಭದಲ್ಲಿ ಈ ನರೇಗಾದ ಬಗ್ಗೆ ಮಾತಾಡ್ತಾ ಅದು ಬದಲು ಮಾಡಿದ್ರೆ ಅಷ್ಟೇ ಅಲ್ಲ, ನೀವೇನು ಮಾಡಿರಪ್ಪ ಅಂತಂದ್ರೆ ಈ ಯೋಜನೆಯನ್ನು ಹೆಸರು ಬದಲಾಯಿಸಿ ಬಂದ್ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಬಡವ್ರ ಹಕ್ಕನ್ನು ಕಸೋಣಂಗೆ ಆಗ್ತದೆ ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು ಅದನ್ನು. ಮುಂದೆ ಕಾಲಕ್ಕೆ ನಮ್ಮ ಡೆರೆಕ್ ಒಬ್ರಾಯನ್ ಅವರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಅವರನ್ನು ಕೊಂದವನಿಗೆ ಹೀರೋ ಪಟ್ಟ ಕಟ್ಟಿ ಪೂಜಿಸುವಂಥವರು ಇವರು. ಈಗ ಮಹಾತ್ಮನನ್ನು ಇತಿಹಾಸದಿಂದಲೇ ತೆಗೆದು ಹಾಕಲು ಮುಂದಾಗಿದ್ದಾರೆ. ಡೆರೆಕ್ ಒಬ್ರಾಯನ್ TMC ಸಂಸದ. ಎರಡು ಸಲ ಗಾಂಧಿ ಹಂಗೆ ಹೆಸರು ಹೇಳ್ತಾಯಿದ್ರು. ಸಂಪೂರ್ಣವಾಗಿ ತಮ್ಮ ಸಂವಿಧಾನ ಕಿತ್ತಾಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಕೇಳ್ತಾ ಇಲ್ಲ ಅನ್ನೋ ಮತ್ತು ಸಪ್ತಗಿರಿ ಉಲ್ಕಾ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸದೀಯ ಸ್ಥಾಯಿ ಸಮಿತಿ ಮುಖ್ಯಸ್ಥ ಇವ್ರು ಹೇಳ್ತಾರೆ, BJPಯು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಮೋದಿ ಅವರು ನರೇಗಾವನ್ನು ಗುಂಡಿ ತೋಡುವ ಯೋಜನೆಯನ್ನು ಚರ್ಚಿಸಿದರು. ಕೆಲಸ ದಿನಗಳನ್ನು ಈಗ ಹೊಸ ಕಾಯ್ತಿದ್ದಾರೆ. ಸ್ವತಃ ಮೋದಿ ಅವರು ಆಡಳಿತಕ್ಕೆ ಬಂದಾಗ ಏನಪ್ಪ ಅಂತಂದ್ರೆ ನರೇಗಾದ ಬಗ್ಗೆ ಟೀಕೆಯನ್ನು ಮಾಡಿದರು ಅಂಥೇಳಿ. BJP ಕೇಂದ್ರ ಸರ್ಕಾರ ಅಧಿಕಾರ ಬಂದಾಗ ಟೀಕೆ ಮಾಡಿದ್ರು. ಆದರೆ ಇವತ್ತು ಅದನ್ನು ತರಲಿಕ್ಕೆ ಹೊರಟದಲ್ಲಪ್ಪ ಇದು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ನರೇಗಾದ ರೂಪ ಬದಲು ಮಾಡಿದ್ರೆ ಅದು ಬದಲಾಗದಂಗಲ್ಲ. ಬಟ್ ಅಲ್ಲಿ ಗಾಂಧೀಜಿ ಅವ್ರದ್ದು ಹೆಸರಿದ್ದು ಭಾಳ ಚೆನ್ನಾಗಿತ್ತು. ಮತ್ತು ಇದ್ರ ಉದ್ದೇಶ ಏನೇನಿದೆ ಎಂಥ ದಿನಗಳ ಹೋದಂಗೆ ಗೊತ್ತಾಗುವಂಥ ವಿಷಯ. ಒಟ್ಟಾರೆಯಾಗಿ ನರೇಗಾದ ಬಗ್ಗೆ ಚರ್ಚೆ ಜೋರು ಹಿಡಿತಾ ಇದೆ. ಜೊತೆಗೆ ಈ 125 ಅದ ದಿನಗಳವರೆಗೆ ಉದ್ಯೋಗ ಕೊಡ್ತಂತ ಹೇಳಿದ್ದಾರೆ. ಅದು ಮಾಡಬೇಕು, ಮಾಡೋಕ್ಕೆ ಸಾಧ್ಯತೆ ಇದ್ದಾವೆ. ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿದ್ದ ತನಕ ಅದು ಒಂದೇ ದುಡ್ಡು ಹಾಕ್ತಿತ್ತು. ಈಗ ರಾಜ್ಯ ಸರ್ಕಾರಗಳು ಜೊತೆ ತೆಗೆದುಕೊಂಡಿದ್ದರಿಂದಾಗೆ
ಇಲ್ಲಿ ಒಂದು ಸ್ವಲ್ಪ ಭಾರ ಕಡಿಮೆ ಆಗ್ತದೆ, ಕೆಲಸ ಆಗ್ಬೋದು, ತರಕ್ಕೆ ಮಾಡೋಣ. ಬಟ್ ಅದು ಎಷ್ಟು ಮಟ್ಟಿಗೆ ಆಗ್ತದೆ ಏನು ನೋಡಬೇಕು. ಜೊತೆಗೆ ವಿರೋಧ ಪಕ್ಷದ ಆಡಳಿತದಲ್ಲಿ ಸಹಕಾರ ಎಷ್ಟು ಸಿಗ್ತದಪ್ಪ ನಮ್ಮ ಇವರಿಂದ, ಯಾರು ಈ ಒಂದು ನೆರೆಗಟ್ಟೆ ವಿಚಾರ ಮಾಡಿದಾಗ ಸಹಾಯ ಸಹಕಾರ ಸಿಕ್ಕಿತೇನು ಅನ್ನುವಂಥ ಮಾತು ಯಾರಿಂದ, ನಮ್ಮ ಮೋದಿ ಅವರಿಂದ ಅನ್ನೋದು ಇಲ್ಲೇ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಯೋಜನೆ ಯೋಗ್ಯದ, ಆದರೆ ಒಂದು ಕಾಲಕ್ಕೆ ಇದು ಕಾಂಗ್ರೆಸ್ಸಿನ ಹೆಸರಾಗಿದ್ದು ಚೆನ್ನಾಗಿತ್ತು, ಅದ್ರ ಬಂದ್ ಮಾಡೋ ಅವಶ್ಯಕತೆ ಇತ್ತ ಅನ್ನೋಂಥ ಒಂದು ಪ್ರಶ್ನೆ ಮಾತ್ರ ಉಳಿತದೆ. ಜೊತೆಗೆ 60% ಅಷ್ಟೇ ಹಾಕುವಂಥ ಪ್ರಸಂಗ ಲಕ್ಷ್ಯದಲ್ಲಿ ಆದರೆ ಇನ್ನೂ ಹಗುರಾಯಿತು. ಇದರಲ್ಲಿ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇದು ಈ ವಿಷಯದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಲಾಭ ಮಾಡಿಕೊಂಡದು ಅನ್ನೋದು ಮಾತ್ರ ಹೇಳಬೇಕಾಗ್ತದೆ. ಅದೇನೂ ಆಗಲಿ, ಒಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಮೇಲೆ ಇವೆರಡೂ ನಡೆಸ್ಕೊಂಡು ಹೋಗೋದು ನರೇಗಾ ರೆಡಿ ಮಾಡ್ತಾಯಿದ್ದಾರೆ ಮಸೂದೆ. ಇನ್ನು ಚರ್ಚೆ ಆಗ್ತದೆ, ಏನಾಗಿರುತ್ತೆ ಬರಲಿ, ಆದರೆ ಬಡವ್ರಿಗೆ ಉದ್ಯೋಗ ಕೊಡೋ ಮಾತ್ರ ನಡೀಲಿ. ಯಾರು ಎಷ್ಟು % ಹಾಕ್ತಾರೆ, ಏನು ಹಾಕ್ತಾರೆ ನೋಡೋಣ ಅದರ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ತಲೆಮೇದು ಸತ್ಯದ ಕೈಗರಡಿ ವಂದನೆಗಳು.